ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಕ್ಚುಲಿ ಕೈಯೆಲ್ಲ ಶಿವರ್ ಆಗ್ತಿದೆ. ಕೆಳಗಡೆ ಆಗ್ಲೇ ಇಬ್ರು ಕಸ್ಟಮರ್ಸ್ ಬಂದಿದಾರಂತೆ. ಇವತ್ತು ಆಕ್ಚುಲಿ 10 ಗಂಟೆ ಆಗೋಯ್ತು. ಲಾಸ್ಟ್ ಟೈಮ್ ಒಂಥರ ಎಕ್ಸೈಟ್ಮೆಂಟ್ 9:30ಗೆ ರೆಡಿ ಇದ್ವಿ. ನೀವೆಲ್ಲ ನೋಡಿದ್ರಿ. ಇನಾಗ್ರೇಷನ್ ಹಾಕೋ ಮುಂಚೆನೆ ಕ್ಲೈಂಟ್ಸ್ ಬಂದ್ಬಿಟ್ಟಿದ್ರು. ಸೊ ಇವತ್ತೇನು ತುಂಬಾ ಬೇಗ ಬಂದಿಲ್ಲ, ಬಟ್ ಈಗ 10 o'clock ಕೆಳಗಡೆಯಿಂದ ಕಾಲ್ ಮಾಡಿದ್ರು, ಇಬ್ರು ಬಂದಿದ್ದಾರೆ ಅಂತ. ಸೊ ನೋಡ್ತಾ ಇರ್ಲಿ, ರೆಡಿಯಾಗಿ ಬರ್ತೀನಿ ಅಂತ ಹೇಳಿದೆ. ಸೊ ಅರ್ಜೆಂಟ್ ಹೋಗ್ಬೇಕು ಕೆಳಗಡೆ. ಇನ್ನೊಂದು ಖುಷಿ ವಿಷಯ ನಿಮ್ಮೆಲ್ಲರ ಜೊತೆ ಏನ್ ಹಂಚ್ಕೋಬೇಕು ಅಂದ್ರೆ, ಯೂಟ್ಯೂಬ್ ಚಾನಲ್ ಅಲ್ಲಿ 1K ಸಬ್ಸ್ಕ್ರೈಬರ್ಸ್ ಜಸ್ಟ್ 1 ಮಂತ್ ಅಲ್ಲಿ ನೀವೆಲ್ಲ ಮಾಡಿದೀರಾ. ಸೊ ಹಾರ್ಟ್ಲಿ ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್. ನನ್ ಖಂಡಿತ ಯೂಟ್ಯೂಬ್ ಬಗ್ಗೆ ಇಂಟ್ರೆಸ್ಟೇ ಇರ್ಲಿಲ್ಲ. ಅದನ್ನ ನಾನು ಸ್ಟಾರ್ಟ್ ಮಾಡುವಾಗ ನಿಮ್ಗೆ ಹೇಳ್ದೆ, ನನ್ನ ಮಗಳು ಬಲವಂತಕ್ಕೆ ಮಾಡ್ತಾ ಇದ್ದೀನಿ ಅಂತ. ಬಟ್ ಈಗ ಯೂಟ್ಯೂಬ್ ಬಂದ ಮೇಲೆ ತುಂಬಾ ಜನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಅದು ನನಗೆ ಫೀಲ್ ಆಯ್ತು. ಜಸ್ಟ್ 1000 ಸಬ್ಸ್ಕ್ರೈಬರ್ಸ್ ಹೊರಗಡೆ ಹೋದಾಗೆಲ್ಲ ನಮ್ಮ ಟೀಮ್ ಅವ್ರನ್ನೆಲ್ಲ ತುಂಬಾ ಜನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಸೊ ಅದೊಂದು ಖುಷಿ ಇದೆ. ಸೊ 1K ಸಬ್ಸ್ಕ್ರೈಬರ್ಸ್ ಆದ್ರೆ ನಿಮ್ಗೊಂದು ಯೂಸ್ಫುಲ್ ವಿಡಿಯೋ ಹಾಕ್ತೀನಿ ಅಂತ ಹೇಳಿದೆ. ಐ ವಿಲ್ ಶ್ಯೂರ್ಲಿ ಕೀಪ್ ಅಪ್ ಮೈ ಪ್ರಾಮಿಸ್. ಮಂಡೇ ನಾನು ನಿಮ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದೆಲ್ಲರಿಗೂ ಮಾಹಿತಿ ಇರೋ ತರದ್ ಒಂದು ವಿಡಿಯೋ, ಯೂಸ್ಫುಲ್ ಆಗೋ ತರದ್ದು. ಹಾಯ್, ಸೊ ನಾನೇ ಇವತ್ತೊಂದು 10 ನಿಮಿಷ ಲೇಟು ಕ್ಲಾಸಿಗೆ. ನೋಡಿ, ಆಗ್ಲೇ ಎಲ್ಲಾರು ಕ್ಲೈಂಟ್ಸ್ ಬಂದಿದ್ದಾರೆ. ನನ್ನ ಟೀಮ್ ಅವ್ರು ಅಟೆಂಡ್ ಮಾಡ್ತಾ ಇದ್ದಾರೆ. ಸೊ ಯೂಟ್ಯೂಬ್ ಅಲ್ಲಿ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಫೀಲ್ ಸೋ ಹ್ಯಾಪಿ. ಆಲ್ರೆಡಿ ಕಸ್ಟಮರ್ಸ್ ಬಂದಿದ್ದಾರೆ. ಮೇಳಗೆ ನಾನು ತುಂಬಾ ಹೊಸ ಕಲೆಕ್ಷನ್ಸ್ ತರಿಸಿದೀನಿ. ನೀವೇ ಕೇಳೋ ತರ ಗೋಲ್ಡ್ ಪ್ಲೇಟೆಡ್ ಹ್ಯಾಂಗಿಂಗ್ಸ್ ತರಿಸಿದೀನಿ. ನೆಕ್ ಹ್ಯಾಂಗಿಂಗ್ಸ್ ಇದೆ, ಮತ್ತೆ ಮಾಟಿ ತುಂಬಾ ಜನ ಕೇಳ್ತಿದ್ರಿ, ಮಾಟಿ ರಿಸ್ಟಾಕ್ ಮಾಡಿಸಿದೀನಿ. ಚೂಡಿದಾರ್ಸ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಮಾಟೀಸೂನು. ಇಯರಿಂಗ್ಸ್ ನೋಡ್ಬೋದು ನೀವಿಲ್ಲಿ ಡಿಸ್ಪ್ಲೇ ಇಟ್ಟಿದ್ದೀನಿ. ಮತ್ತೆ ದೇವ್ರಿಗೆ ಅಲಂಕಾರಕ್ಕೆ ಜ್ಯುವೆಲರೀಸ್ ತರಿಸಿದೀನಿ ಈ ಸತಿ. ಬುಗ್ಡೀಸ್ ಕೇಳ್ತಿದ್ರಿ ಅಲ್ಲ, ನೋಡಿ ಬುಗ್ಡೀಸ್ ಹೇಗೆ ಕಾಣುತ್ತೆ ಹಾಕೊಂಡ್ರಿ ಅಂತ. ಸೊ ಬನ್ನಿ, ಮೇಳದಲ್ಲಿ ವಿಸಿಟ್ ಮಾಡಿ. ನಿಮ್ಗೆ ಯಾವ್ದಾರ ಇಷ್ಟ ಆದ್ರೆ ಆನ್ಲೈನ್ ಅಲ್ಲಿ ನನಗೆ ಸ್ಕ್ರೀನ್ ಶಾಟ್ ತಗೊಂಡು ಕಳಿಸಿ, ನಾನು ಕೊರಿಯರ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು. ಮೇಳ ಫುಲ್ ಕ್ರೌಡೆಡ್ ಇದೆ. 1 hour ಆಯ್ತು ನಾನು ಬಿಲ್ಲಿಂಗ್ ಕೂತು ಎದ್ದಿಲ್ಲ. ಸೊ ಈಗ 1 ನಿಮಿಷ ಎದ್ದೊಳ್ಳೋಣ ಅಂತ ಇದ್ದೀನಿ. ಥ್ಯಾಂಕ್ಸ್ ಟು ಈಚ್ ಅಂಡ್ ಎವ್ರಿ ಒನ್ ಇಲ್ಲಿ ಬಂದಿರೋರಿಗೆ. ಸೊ ಮೇಳ ಈ ದಿನ 2 ದಿನ ಇರೋದ್ರಿಂದ ಮೇ ಬಿ ಸ್ವಲ್ಪ ಕ್ರೌಡ್ ಜಾಸ್ತಿ ಇದೆ ಅನ್ಸುತ್ತೆ. ರೂಮ್ ಒಳಗಡೆನು ತೋರ್ಸಕಂದ. ಹಾಯ್ ಗಾಯ್ಸ್, ನೋಡಿ ಮೇಳ ಹೇಗ್ ನಡೀತಿದೆ ಎಲ್ಲಾರು ಅಂತ. ಸೊ ಇದು ಇವಾಗ ಮುಖವಾಡ ಕೌಂಟರ್ ಸೆಕ್ಷನ್ ಅಂತ ತೋರಿಸ್ತಾ ಇರೋದು. ಅಕ್ಕ, ಹೇಗ್ ನಡೀತಿದೆ ಮೇಳ? ಕ್ರೌಡ್ ಇದೆ. ಬೆಳಿಗ್ಗೆಯಿಂದ ಫುಲ್ ರಶ್ ಇತ್ತು. ನಾ ವಿಡಿಯೋ ಮಾಡೋದಕ್ಕೆ ಆಗ್ಲಿಲ್ಲ, ಅದು ಇದು ಬಿಲ್ಡಿಂಗ್ ಅದು ಇದು ಅನ್ಕೊಂಡು. ಸೊ ಇವಾಗ ಸ್ವಲ್ಪ ಒಂದು 20% ರಶ್ ಕಡಿಮೆ ಆಗಿದೆ. ಸೊ ಇವಾಗ ಮಾಡ್ತಾ ಇದೀವಿ. ನನ್ ತಂಗಿ ನೋಡಿ ಕ್ಯಾಮ್ರಾ ಹಿಂದೆ ಇದ್ದಾಳೆ, ಅವಳೇ ಎಲ್ಲ ಬೆಳಿಗ್ಗೆಯಿಂದ ಮಾಡಿದ್ದು, ಬಟ್ ಕ್ಯಾಮ್ರಾ ಮುಂದೆ ಅವಳು ಬರೋದಿಲ್ಲ. ಸೊ ಇದು ಬ್ಯಾಂಗಲ್ಸ್ ಸೆಕ್ಷನ್ಸ್. ಸೊ ವರಮಹಾಲಕ್ಷ್ಮಿಗೆ ಯೂಶಲಿ ಬ್ಯಾಂಗಲ್ಸ್ ಎಲ್ಲರೂ. ಆಂಟಿ ಹೇಗ್ ನಡೀತಿದೆ ಬೆಳಿಗ್ಗೆಯಿಂದ? ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಗಿರೋಷ್ಟು ಡಿಮ್ಯಾಂಡ್ ಇನ್ನೆಲ್ಲೂ ಇಲ್ಲ. ಸೊ ನಮ್ದು ಕ್ವಾಲಿಟಿ ನೋಡಿನೇ ಎಷ್ಟೊಂದ್ ಜನ ಬರ್ತಾರೆ. ಸೊ ಇದ್ರದ್ದು ನಾರ್ಮಲ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಇದೆ, ಆಸ್ಟ್ರೇಲಿಯಾ ಡಿಸೈನ್ ಇದೆ. ಆಸ್ಟ್ರೇಲಿಯಾ ಡಿಸೈನ್ ಜಸ್ಟ್ ಎನ್ಹಾನ್ಸ್ ಆಗಿರೋದಿದೆ. ನಾರಾಯಣ ಸೆಟ್ ಇದೆ, ಚತುರ್ಭುಜ. ಮತ್ತೆ ಈ ಸತಿ ಮಮ್ಮಿ ಇದು ಮಾಡಿರೋದ್ರಿಂದ ತುಂಬಾ ಜನ ಇದನ್ನ ಇಷ್ಟಪಟ್ಟು ಬರ್ತಾ ಇದ್ದಾರೆ. ಸೊ ಸ್ವಲ್ಪ ಇಲ್ಲಿ ರಶ್ ಇದೆ. ಸೊ ನಾವ್ ಆಚೆ ಹೋಗ್ಬಿಡೋಣ. ಇಲ್ಲಿ ಬನ್ನಿ, ಸ್ವಲ್ಪ ಕಂಜೆಸ್ಟೆಡ್ ಆಗಿದೆ. ಬನ್ನಿ 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 ಬನ್ನಿ.
ಬೇಕಂದ್ರೆ ಬುಕ್ ಮಾಡ್ಕೊಡಿ, ನನಗೆ ಅಡ್ರೆಸ್ ಹೇಳಿ, ನಾನು ಕೊರಿಯರ್ ಕಳಿಸ್ತೀನಿ. ಇದು ಜರ್ಮನ್ ಸಿಗೋಲ್ಲ ಅಥವಾ ಸ್ಪೋರ್ಟೆಡ್ ಪ್ಯಾಕ್ ಮಾಡ್ತಾ ಇದೆಯಮ್ಮ? ಹಾ ಮುನ್ನ ಅವಮನೆ ಪ್ಯಾಕಿಂಗ್ ಯಾರು ಇಲ್ಲ ನೋಡಿ, ನಾನೇ ಬಿಲ್ಲಿಂಗು ನಾನೇ ಪ್ಯಾಕಿಂಗ್ ಅಲ್ಲಿ ಇದ್ದೀನಿ. ಹೌದಪ್ಪ. ಏನ್ ಗೊತ್ತಮ್ಮ, ನನಗೆ ಇವತ್ತು ಯಾರ್ಯಾರು ಬುಕ್ ಮಾಡ್ತಾರೋ ಅದನ್ನ ಜೊತೆಲಿ ಆಡ್ ಮಾಡಿ ತರ್ತೀನಿ. ಮೇ ಬಿ ಯೂಟ್ಯೂಬ್ ತುಂಬಾ ಈಸಿಲಿ ಅಪ್ರೋಚಬಲ್ ಎಲ್ಲರಿಗೂ ಅನ್ಸುತ್ತೆ. ಮತ್ತೆ ಟಿವಿಲೆಲ್ಲ ಹಾಕೊಂಡು ಇದು ಜಾಸ್ತಿ ಹಂಗಾಗಿ ನನಗೆ ಇಷ್ಟನೇ ಇರ್ಲಿಲ್ಲ, ಇವಳಿಗೋಸ್ಕರ ಸ್ಟಾರ್ಟ್ ಮಾಡಿದ್ದು. ಅದ್ ನೋಡಿ 1 ತಿಂಗಳಲ್ಲಿ 1000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಈಗ ನನ್ಗೆ ಆಸೆ ಜಾಸ್ತಿ ಆಗ್ಬಿಟ್ಟಿದೆ ಯೂಟ್ಯೂಬ್ ಮೇಲೆ. ಹೌದು, ಆಕ್ಚುಲಿ ಈಗ ಸ್ವಲ್ಪ ಕ್ರೌಡ್ ಕಮ್ಮಿ ಆಯ್ತು, ಈಗ ಒಂದ್ ಬ್ರೇಕ್ ಬೇಕು ಅನ್ಸಿದೆ, ಆದ್ರೆ ಬ್ರೇಕ್ ಇಲ್ಲ. ಬಟ್ ಓವರ್ವೆಲ್ಮ್ ಇದ್ದ ರೆಸ್ಪಾನ್ಸ್, ಮೇ ಬಿ 3 ದಿನ ಇದ್ದಿದ್ ಬೇಡ 2 ದಿನ ಇರೋದ್ರಿಂದ ರೆಸ್ಪಾನ್ಸ್ ಈ ತರ ಇದೆ ಅನ್ಸುತ್ತೆ. ರಿಯಲಿ ಹ್ಯಾಪಿ ವಿತ್ ದ ರೆಸ್ಪಾನ್ಸ್. ನಾನು ಲಿಟ್ರಲಿ ಕೆಲವೊಬ್ಬರನ್ನ ಮಾತಾಡ್ಸಕ್ ಕೂಡ ಆಗಿಲ್ಲ, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಬಿಲ್ಲಿಂಗ್ ಸೆಕ್ಷನ್ ಇಂದ ಎದೊಳಕ್ಕೂ ಆಗ್ತಾ ಇಲ್ಲ. ಇಲ್ಲಿ ಆಕ್ಚುಲಿ ಟೈಮಿಂಗ್ಸ್ ಅಲಾಟ್ ಮಾಡಿದೆ ನಮ್ ಟೀಮ್ ಅವ್ರನ್ನೆಲ್ಲ, ಒಬ್ರಾದ್ಮೇಲೆ ಒಬ್ರು ಬರೋ ಹಂಗೆ. ಬಟ್ ಎಲ್ಲಾರು ಫೋನ್ ಮಾಡಿ ಕರೆಸ್ತಾ ಇದೀನಿ, ಬಂದ್ಬಿಡಿ ಎಲ್ಲಾರು ಅಂತ. ಯಾವಾಗ ಕ್ರೌಡ್ ಆಗುತ್ತೆ, ಯಾವಾಗ ಫ್ರೀ ಇರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅನ್ನೋದಷ್ಟೇ ನಾನು ಹೇಳಕ್ಕಾಗತ್ತೆ. ಈ ತರ ಒಂದ್ ರೆಸ್ಪಾನ್ಸ್ ನೋಡಿ, ನಾನು ಇಟ್ಟಿರೋದು ಯಾವ್ದು ಆತರ ವಿಶೇಷವಾಗ್ಲಿ ಬೇರೆ ಎಲ್ಲೂ ಸಿಗದೆ ಇರೋಂತ ಐಟಮ್ಸ್ ಆಗ್ಲಿ ಏನೂ ಅಲ್ಲ. ಬಟ್ ಒಂದ್ ಟ್ರಸ್ಟ್ ಇಟ್ಕೊಂಡು ಶಿನಿಕಾ ಕ್ರಿಯೇಷನ್ಸ್ ಅಲ್ಲಿ ತಗೋಬೇಕು ಅಂತ ಬರ್ತಿರಲ್ಲ, ರಿಯಲಿ ಐ ಆಮ್ ಥ್ಯಾಂಕ್ಫುಲ್ ಟು ಯು ಆಲ್. ಹೇಗೆ ಅನಿಸ್ತಿದೆ ಮೇಳಕ್ ಬಂದಿದ್ದು? ತುಂಬಾ ಚೆನ್ನಾಗಿದೆ. ಎಲ್ಲಾ ತರ ಐಟಮ್ಸ್ ಸಿಗುತ್ತೆ ಇಲ್ಲಿ. ಏನೇನ್ ಬೇಕು ಎಲ್ಲೂ ಹೋಗಸ್ಟ್ ಬೇಡ, ಇಲ್ಲಿ ಬಂದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ನೋಡಿ ತಗೊಬಹುದು. ಎಲ್ಲಿಂದ ಬಂದಿರೋದು ನೀವು? ನಾವು ಹೆಣ್ಣೂರು. ಹೆಣ್ಣೂರಿಂದ ಬರೋದಕ್ಕೆ ನಿಮ್ಗೆ ಅಲ್ಲಿಂದ ಬರ್ಬೇಕಂತ ನಿಮ್ಗೆ ಹೇಗೆ ಅನಿಸ್ತು? ಅದೇ ವಿಡಿಯೋಸ್ ಎಲ್ಲ ನೋಡ್ತಿದ್ದೆ, ಮತ್ತೆ ಇದು ಮೆಟೀರಿಯಲ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಗುಡ್ ರಿವ್ಯೂ ಇತ್ತು, ಹಾಗಾಗಿ ಇಷ್ಟ ಆಯ್ತು. ಅದಕ್ಕೆ ಇಲ್ಲೇ ಬಂದು ತಗೊಳ್ಳೋಣ, ಎಲ್ಲ ಒಂದೇ ರೂಪಲ್ಲಿ ಸಿಗುತ್ತೆ ಅಂತ ಬಂದೆ. ಥ್ಯಾಂಕ್ ಯು ಸೋ ಮಚ್. ನೋಡ್ಬಿಟ್ಟು ಬನ್ನಿ, ಏನ್ ಅವಶ್ಯಕತೆ ಇಲ್ಲ. ಕೆಲವ್ರು ತುಂಬಾ ಕಾನ್ಶಿಯಸ್. ಇನ್ನೊಬ್ರು ಏನಂದ್ರು ಗೊತ್ತಾ, ಮನೇಲಿ ಎಲ್ಲ ಎತ್ತಿ ಮಾಡೋ ಬದಲು 300 ರೂಪಾಯಿ ಬಿಟ್ಟಿದ್ದೀರಾ ಮ್ಯಾಮ್, ನಿಮ್ಮ ಹತ್ರ ಬಂದು ಮಾಡ್ಕೊಂಡು ಹೋಗ್ತೀವಿ ಬಿಡಿ ಪ್ರಾಕ್ಟೀಸ್. ಎತ್ತಿಟ್ಕೊಳ್ಳೋ ಬಂದು ನೀವೆಲ್ಲ ರೆಡಿ ಇಟ್ಟಿರ್ತೀರಾ, ಮುಡಿಸ್ಬಿಟ್ಟು ಹೋಗ್ತೀವಿ ಬಿಡಿ ಮ್ಯಾಮ್ ಅಂತ ಅಂದ್ರು. ಸರಿ ಬನ್ನಿ, ಹತ್ರ ಇರೋರು ಬನ್ನಿ. ಬಟ್ ವಿಡಿಯೋ ತಗೊಂಡಿರೋ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಬೇಕೇ ಬೇಕಂತ ಏನಿಲ್ಲ, ತುಂಬಾ ಕ್ಲಿಯರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಬನ್ನಿ. ಮಾಟಿ ಕೇಳಿದ್ರಿ ಅಲ್ವಾ ನೀವು? ಸೊ ಈ ಮಾಟಿ ನೋಡಿ ಇವಾಗ ನಾನು ವೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ನಾನು ಬೇರೆ ಮಾಡಕ್ ಆಗ್ಲಿಲ್ಲ, ಅಷ್ಟು ನನ್ನ ಹೇರ್ಸೇ ಕೂಮ್ ಮಾಡ್ಕೊಂಡಿರ್ಲಿಲ್ಲ ನಾನು. ಮಾಟಿದು 3 ಲೇಯರ್ಸ್ ಮಾಟಿ ಇದೆ. ನಿಮ್ಗೆ ಸಿಂಗಲ್ ಲೇಯರ್ ಮಾಟಿ ಸಹ ಸಿಗುತ್ತೆ. ಸಿಂಗಲ್ ಲೇಯರ್ ಬಂದು ಈ ತರ ಇದೆ. ಸಿಂಗಲ್ ಲೇಯರ್ ಬಂದು 550 ಆಗುತ್ತೆ, 3 ಲೇಯರ್ ಬಂದು 750 ಆಗುತ್ತೆ. ಬೇಕಪ್ಪ ಹಂಗೆಲ್ಲ ಆಗ್ಬಿಟ್ಟ. ಸಾರಿ ಸಾರಿ ಸಾರಿ, ನೀನೇ ಬೇಕು ಮಗಳ, ಯೂಟ್ಯೂಬ್ ವಿಡಿಯೋ ಮಾಡಕ್ ನೀನೇ ಬೇಕು. ಓಕೆ, ಸಂಸ್ಬಿಡ್ ಏನೋ ಒಂದೊಂದ್ಸತಿ ಅಂದ್ಬಿಡ್ತೀವಪ್ಪ, ಅದಕ್ಕಷ್ಟು ಕೋಪ ಮಾಡ್ಕೊಂಡ್ರೆ ಆಗುತ್ತಾ? ಒಂದ್ ಇಂಕ್ ಪ್ಯಾಡ್ ಬೇಕಾಗಿತ್ತಾ, ನನ್ ಚಿಕ್ಕ ಮಗ್ಳು ಹೇಳಿದ್ರೆ ಮಾಡಲ್ಲ, ದೊಡ್ಡ ಮಗ್ಳು ಮಾಡ್ತಾಳೆ ಅಂದ್ಬಿಟ್ನಾ, ಅದಕ್ಕೆ ಸ್ವಲ್ಪ ಹಚ್ಕೊಳ್ಳಿ, ಜಾಸ್ತಿ ಹಚ್ಕೊಳ್ಳಿ, ಈ ತರ ಆಗುತ್ತೆ. ಸ್ವಲ್ಪ ಜಸ್ಟ್ ಹೊಸದಲ್ವಾ ನೋಡಿ, ಯಾಕಂದ್ರೆ ಸೀರೆನ ನಾವು ಫೋಲ್ಡ್ ಮಾಡಿ ದಾರ ಕಟ್ಟಿ ಇಡ್ಬೇಕು. 2 ಡೇಸ್ ಮುಂಚೆ ನೀವು ಕಳ್ಸಿರೋ ಐಟಮ್ಸ್ ನ ಬೇಕಾದ್ರೆ ಪೋರ್ಟ್ರಲ್ ಮಾಡ್ಬಿಡಿ. ಅಲ್ಲ ಬರ್ತೀರಾ ಅಂದ್ರೆ ಬನ್ನಿ. 2 ಡೇಸ್ ಆದ್ಮೇಲೆ ನಿಮ್ದು ಏನ್ ಸ್ಲಾಟ್ ಇರುತ್ತೋ ಅವತ್ತು ಸ್ಯಾರಿ ಡ್ರಿಪ್ ಮಾಡಿ ಇಟ್ಟಿರ್ತೀವಿ. ನೀವು ನೆಕ್ಸ್ಟ್ ಡೇ ಬಂದಾಗ ಕಾರತ್ ಫೋಟೋಲ್ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಮನೆ ಏನೇನ್ ಐಟಮ್ಸ್ ನೀವು ಕೊಡ್ಬೇಕು ಪ್ರತಿಯೊಂದು ವಿಡಿಯೋ ಇನ್ಸ್ಟಾಲೇ ಹಾಕ್ತೀನಿ ಕ್ಲಿಯರ್ ಆಗಿ. ನೀವು ಕೊಡ್ಬೇಕಾಗಿರೋದು 1 ಮಣೆ, ಸೀರೆ, 2 ಪಾತ್ರೆ, ಕೈಕಾಲ್ ಅಷ್ಟೇ. ಮನೆ ಬಿಡಿ, ತಗೊಂಡೋಗಿ ಬರ್ತೀರಾ, ಆವಾಗ್ಲೇನೆ ತಗೋಬೇಕಾದ್ರೆ ಅದ್ ಒಂದನ್ನ ಪೇ ಮಾಡ್ಬಿಟ್ಟು ಸ್ಲಾಟ್ ಬುಕ್ ಮಾಡ್ಕೊಳ್ಳಿ. ತಿರ್ಗಾ ನೀವು ತಗೊಂಡೋದ್ರು ತಗೊಂಡ್ಬಂದೆ ತರ ಕೊಡ್ಬೇಕು. ಸ್ವಲ್ಪ ಬಿಸಿ ಅಷ್ಟೇ. ಚೆನ್ನಾಗಾಗ್ತದೆ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಸರಿ, ಬಾಯ್ ಆಂಟಿ. ಸೊ ಮೇಳ ಇವತ್ತು ಹೆಂಗಿದೆ ಅಂತ ಅಂದ್ರೆ,
ಕ್ರೌಡೆಡೇ ಇದೆ. ಒಂದೇ ಸಮ ಕ್ರೌಡ್ ಕಮ್ಮಿ ಆಗ್ತಾ ಇಲ್ಲ. ಲಾಸ್ಟ್ ಟೈಮು ಬೆಳಗ್ಗೆ ಇರ್ತಿತ್ತು, ಮಧ್ಯಾಹ್ನ ಇರ್ತಿರ್ಲಿಲ್ಲ, ಆ ತರ ಇತ್ತು. ಸೊ ಇವತ್ತು ಬೆಳಗ್ಗೆಯಿಂದ ಬ್ರೇಕ್ ಕೂಡ ಇಲ್ಲ. ಬಹುಶಃ ಹಬ್ಬ ಹತ್ರ ಆಗಿರೋದು ಒಂದ್ ಕಾರಣ ಇರ್ಬೋದು. ಪೀಠ ನೋಡಿ, ಆಲ್ಮೋಸ್ಟ್ ಪೀಠ ಪೂರ್ತಿ ಖಾಲಿ ಆಗ್ಬಿಟ್ಟಿದೆ. ಸೊ ರೀಸ್ಟಾಕ್ ಮಾಡಿಸ್ತಾ ಇದ್ದೀನಿ. ಗೋಡನ್ ಅಲ್ಲಿ ವರ್ಕ್ ನಡೀತಾ ಇದೆ. ಸೊ ನಾಳೆ ಬರೋರ್ಗೆ ಪೀಠ ಇರೋಂಗೆ ಓವರ್ ನೈಟ್ ವರ್ಕ್ ಮಾಡಿಸಿ ಸ್ಟಾಕ್ ಅಪ್ ಮಾಡಿಸ್ತೀನಿ. ಎಲ್ಲರೂ ನಾಳೆ ಬರೋರು ಖಂಡಿತ ಬರ್ಬೋದು. ಎಲ್ಲಾ ಐಟಮ್ಸು ಇದೆ, ಇನ್ನು ಅವೈಲೇಬಲ್ ಇದೆ. ಸೊ ನಾಳೆನೂ ಬನ್ನಿ. ಇದೇ ತರ ರೆಸ್ಪಾನ್ಸ್ ನಾಳೆನೂ ಕಂಟಿನ್ಯೂ ಆದ್ರೆ ಹಬ್ಬಕ್ಕೂ ಮುಂಚೆ ಇನ್ನೊಂದ್ಸತಿ ಕೂಡ ಮೇಳನ ಅರೇಂಜ್ ಮಾಡ್ತೀನಿ. ಸ್ಟಾಕ್ ಬಂದಿದೆ, ತರ್ಸಲ್ಲ ಅಂತ ಅನ್ಕೊಂಡೆ. ಬಟ್ ಈಗ ಮೇಳಲ್ ಆಗ್ಲೇ 4-5 ಜನ ಪ್ರೀ ಬುಕಿಂಗ್ ಮಾಡಿರೋದ್ರಿಂದ ನನ್ಗೂ ನೆಕ್ಸ್ಟ್ ಕ್ಲಾಸಿಗೆ ಪೆಟ್ಟಿಗೆ ಬೇಕಿರೋದ್ರಿಂದ ಪೆಟ್ಟಿಗೆ ತರ್ಸಿದೀನಿ. ಬಿಡಪ್ಪ, ನಾನು ಹೇಳ್ತೀನಿ, ಸೀರಿಯಲ್ ಇದೆ. ಆ ಪೀಠ ಜಾಗ ಮಾಡ್ತೀನಿ, ಎತ್ಕೋಬಾ. ಆ ಇಲ್ಲಿ ಉದ್ದು ಮ್ಯಾಮ್, ಅದ್ರ ಮೇಲೆ ನಾನು ದೇವ್ರ ಕೂರ್ಸೋದು. ಅಲ್ಲಿ ಕೂರ್ಸಿದೀನಿ ನೋಡಿ, ಶ್ರೀನಿಕಮ್ಮ ಹರಿಪ್ರಿಯನ. ಒಳಗಡೆ ಹಬ್ಬ ಮುಗ್ದಾದ್ಮೇಲೆ ನೀವು ಹಬ್ಬದ ಐಟಮ್ಸ್ ಎಲ್ಲ ಅದ್ರೊಳಗೆ ಹಾಕಿ ಇಡ್ಬೋದಲ್ಲ. ಆಕ್ಚುಲಿ ನಾನು ಸ್ಟಾರ್ಟಿಂಗ್ ಇಂದಾನು ಪೆಟ್ಟಿಗೆ ಮೇಲೆನೆ ಉಡ್ಸೋದು, ಯಾಕಂದ್ರೆ ಅದು ವರ್ಟಿಕಲ್ ಸಪೋರ್ಟ್ ಕೊಡುತ್ತೆ, ಫ್ರಿಲ್ ಸ್ಪ್ರೆಡ್ ಆಗಕ್ ಚೆನ್ನಾಗಿರುತ್ತೆ. ಲಿಟ್ರಲಿ ಎಲ್ಲರೂ ಒಂದಲ್ಲ ಒಂದ್ ಟೈಮ್ಗೆ ಹಾಕ್ತಾರೆ. ಇವತ್ತು ಮೇಳಲ್ಲಿ ಎಷ್ಟು ಬಿಸಿ ಇತ್ತು ಬೆಳಿಗ್ಗೆ 10 ಗಂಟೆಯಿಂದ ಅಂದ್ರೆ ನಂಗೆ ಲಿಟ್ರಲಿ ತಲೆ ಸುತ್ತು ಬರ್ತಿತ್ತು. ಈ ಶಿಲ್ಪ ಬಂದು ಕೈ ತುತ್ತು ತಿನ್ಸಿದಳೆ, ಕಣ್ಣಲ್ಲಿ ನೀರೇ ಬಂತು. ನನ್ನ ಟೀಮ್ ಅವರು ದೇ ಆರ್ ಸೋ ಸಪೋರ್ಟಿವ್. ಥ್ಯಾಂಕ್ ಯು ಸೋ ಮಚ್. ಪೀಠ ತಿರ್ಗಾ ಸ್ಟಾಕ್ ಅಪ್ ಆಗಿದೆ. ಬೆಳಗ್ಗೆ ತರಿಸಿದ ಪೀಠ ಹಾಫ್ ಡೇಗೆ ಮುಗ್ದೋಗ್ಬಿಟ್ಟಿದೆ. ತುಂಬಾ ಜನ ಕಸ್ಟಮೈಸ್ಡ್ ಕಲರ್ ಬೇಕು ಅಂತ ಹೇಳಿದಾರೆ. ಸೊ ಯಾವ್ದು ರೆಡಿ ಸ್ಟಾಕ್ ಇದೆಯೋ ಅದನ್ನ ತರ್ಸಿದೀನಿ. ಇದೆಲ್ಲ ಪಿಲ್ಲೋ. ಸೊ ಪೀಠ ಸಿಕ್ಕಿರೋ ಕಲರ್ ತರ್ಸಿದೀನಿ ನೋಡಿ, ಇಷ್ಟು ಕಲರ್ಸ್ ಇದೆ. ಓಕೆ, ಮ್ಯಾಮ್ ಏನು ಕಸೂರ್ನಿಂದ ಬರ್ತೀರಾ? ಸಿಲ್ವರ್ದಾಗಿದ್ರೆ ಬೇಡ ಅಂತ ಹೇಳ್ತಾ ಇದ್ದೆ. ಮೇಡಮ್ ಮಾರತ್ಹಳ್ಳಿಯಿಂದ ಬಂದಿರೋದು. ಸೊ ಇನ್ನೊಂದ್ಸತಿ ಏನ್ ಬರೋದು ಬೇಡ ಮ್ಯಾಮ್, ಫೋಟೋ ಮಾಡ್ತೀನಿ ಕೊಡಿ. ಮಿಕ್ಕಿದ ಐಟಮ್ಸ್ ತಗೊಂಡ್ಬಿಡಿ. ಎಸ್, ಹಾಯ್ ಎಲ್ಲರಿಗೂ. ಆಕ್ಚುಲಿ ಫುಲ್ ಟಯರ್ಡ್ ಇವತ್ತು ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದಿದ್ದೀನಿ. ಬೆಳಗ್ಗೆಯಿಂದ ಸ್ಯಾರಿಲಿದ್ದೆ, ಸಾಕಾಗಿತ್ತು. ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದಿದ್ದೀನಿ. ಈಗಲೂ ಫುಲ್ ಕ್ರೌಡೆಡ್ ಇದೆ. ಇವತ್ತು ಫುಲ್ ಡೇ ಮಾರ್ನಿಂಗ್ 10 o'clock ಇಂದ ಇಲ್ಲಿವರೆಗೂ ಈಗ ಆಲ್ಮೋಸ್ಟ್ 6:30 ಫುಲ್ಲಿ ಕ್ರೌಡೆಡ್ ಇದೆ. ಎಲ್ಲಾ ಕೌಂಟ್ರಲ್ಲೂ ಈ ಸತಿ ಸೇಲ್ ಆಗಿದೆ. ಲಾಸ್ಟ್ ಟೈಮ್ ಏನಾಗಿದೆಯೋ ಅದನ್ನೆಲ್ಲ ಜಾಸ್ತಿ ಸ್ಟಾಕ್ ಅಪ್ ತರಿಸಿದ್ವಿ. ಬಟ್ ಅನ್ಕೊಂಡೇ ಇರೋದೆಲ್ಲ ಈ ಸತಿ ಹೋಗಿದೆ. ಹೋಗುತ್ತೆ ಅನ್ಕೊಂಡಿರೋದು ಈ ಸತಿ ಹೋಗಿಲ್ಲ. ಆಸ್ ಯೂಶುವಲ್ ಪೀಠಾಗ್ ಮಾತ್ರ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು. ಪೀಠ ಮತ್ತೆ ಪೆಟ್ಟಿಗೆ ಬೆಳಗ್ಗೆಯಿಂದ ತುಂಬಾ ಜನ ಪೆಟ್ಟಿಗೆ ಆರ್ಡರ್ ಮಾಡ್ಬಿಟ್ರು. ಸೊ ಪೆಟ್ಟಿಗೆ ಸ್ಟಾಕ್ ಅಪ್ ತರಿಸಿದೀನಿ. ಪೀಠ ಕೂಡ ರೀಸ್ಟಾಕ್ ಮಾಡಿಸಿರೋದು. ಸೊ ಯಾವ್ಯಾವ್ದು ಖಾಲಿ ಆಗ್ತಿದೆ ಅಲ್ಲಲ್ಲೇ ರೀಸ್ಟಾಕ್ ಮಾಡಿಸ್ತಿದೀನಿ. ತೋಮಾಲೆ ಒಂದ್ ಮಾತ್ರ ಮೇಳಲ್ ಬಂದ್ ದಯವಿಟ್ಟು ಕಲೆಕ್ಟ್ ಮಾಡ್ಬಿಡಿ. ಮಿಕ್ಕಿದ ಎಲ್ಲಾನು ರೀಸ್ಟಾಕ್ ಮಾಡಿಸ್ತೀನಿ ಹಬ್ಬ ಒಳಗಡೆ ಇನ್ ಕೇಸ್ ಖಾಲಿ ಆದ್ರೆ. ಇವ್ರು ನೋಡಿ, ನಮ್ ಶೋಭಿ ಆಂಟಿ ಅವ್ರು ಬಂದಿದ್ದಾರೆ ಮೇಳಗೆ. ಅವ್ರು ನೋಡೋದ್ ಒಂದೇ ಕೌಂಟ್ರು, ಜುವೆಲ್ ಕೌಂಟ್ರು. ದೇವ್ರ ರಿಲೇಟೆಡ್ ಏನಿದ್ರು ನಾನು ನನ್ ಕಸಿನ್ಸ್ ಚಾಯಕ್ ಅಂತಿದ್ದಾರೆ. ಅವ್ರಿಬ್ರು ಏನಾರು ತಗೊಂಡ್ ಇಂತದ್ ಮಾಡ್ತೀನಿ ಅಂದ್ರೆ ಮಾಡ್ಬೇಕಷ್ಟೇ. ಕರೆಕ್ಟಾ? ದೇವ್ರದ್ದೆಲ್ಲ ಮಾಡಲ್ಲಮ್ಮ, ಎಷ್ಟೋ ವರ್ಷ. ಸೊ ಜುವೆಲ್ರಿ ಕೌಂಟರ್ ಮೈನ್ ನೋಡ್ರಿ ಶೋಭಿ ಆಂಟಿ. ತುಂಬಾ ಎಲ್ಲ ಚೆನ್ನಾಗಿದೆ. ಪ್ರಭಾ ಆಂಟಿ ಅಂತ ನನ್ಗೆ ಫಸ್ಟ್ ಅಡಿಗೆ ಹೇಳ್ಕೊಟ್ಟಿದ್ ಇವ್ರೇನೆ. ನಮ್ಮನೇಲಿ ಆಲ್ಮೋಸ್ಟ್ ಎಷ್ಟು ವರ್ಷ ಇದ್ದೆ ಆಂಟಿ? 5 ವರ್ಷ. 5 ವರ್ಷ. ಇವತ್ತು ಅವ್ರು ಬಂದಿದ ತಕ್ಷಣ ಅವ್ರಿಗೂ ಕಣ್ಣಲ್ಲಿ ನೀರ್ ಬಂದಿತ್ತು, ನನ್ಗೂ ಕಣ್ಣಲ್ಲಿ ನೀರ್ ಬಂದಿತ್ತು. ಒಂದ್ 10 ವರ್ಷ ಆಗಿದೆ ಆಂಟಿ ನೋಡಿ, 10 ವರ್ಷ ಆಗಿದೆ. ಸೊ ಆಂಟಿ ಟೀ ಚೆನ್ನಾಗಿ ಮಾಡ್ತಾರೆ. ಸೊ ಇವತ್ತು ಆಂಟಿ ನಿನ್ ಟೀ ಮಾಡ್ಕೊಡು, ನಿನ್ ಕೈಯಿಂದ ಟೀ ಕುಡಿಬೇಕು ಅಂತ ಮಾಡಿಸ್ತಿದೀನಿ. ಆಂಟಿ ಎಲ್ಲಿಂದ ಬಂದಿರೋದಾ? ಹೆಬ್ಬಾಳದಿಂದ ನಾನು ಹುಡ್ಕೊಂಡ್ ಬಂದಿದ್ದಾರೆ. ಮೇಳ ಮಾಡ್ತಿದ್ದೆ, ನಮ್ಮ ಮಂಜು ಹೋಗ್ ನೋಡೋಣ, ಹಂಗಾದ್ರೂ ಅವ್ಳನ್ನ ಮಾತಾಡ್ಸ್ದಂಗ ಆಗುತ್ತೆ ಅಂತ. ಕರೆಕ್ಟಾ? ಖುಷಿ ಆಯ್ತು. 2 days ಮುಂಚೆ ನಾನು ನಿಮ್ಗೆ ವಾಟ್ಸ್ಆಪ್ ಗ್ರೂಪ್ ಮಾಡಿ ಅದ್ರಲ್ಲೆಲ್ಲ ಮಾಹಿತಿ ಕಳಿಸ್ತೀನಿ. ವಿಡಿಯೋ ತಗೊಂಡಿದ್ದೀರಲ್ವಾ? ವಿಡಿಯೋ ನೀಟಾಗಿ ಗೊತ್ತಾಗುತ್ತೆ. ಓಕೆ, ಅದೇ ಎಲ್ಲಾರು ಹೇಳ್ತೀನಿ ಮ್ಯಾಮ್ 300 ತಾನೆ, ನಿಮ್ಮ ಹತ್ರನೇ ಬಂದು ಪ್ರಾಕ್ಟೀಸ್ ಮಾಡ್ತೀನಿ ಬಿಡಿ ಅಂತ. ಬನ್ನಿ 15th
ಅಂಡ್ 2 days ಮುಂಚೆ ವಾಟ್ಸ್ಆಪ್ ಗ್ರೂಪ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಹಾ, ಪೀಟಾ ಬ್ಯಾಗ್ 400. ಮ್ಯಾಮ್ ಒಂದ್ ನಿಮಿಷ ಕೊಡಿ, ಪೀಟಾ ಬ್ಯಾಗು ಅಲ್ಲಿ ವಿಡಿಯೋ ತೋರಿಸ್ತೀನಿ ನೋಡಿ. ಇವತ್ ಪೀಟಾ ತಗೊಳ್ಳೋರೆಲ್ಲ ಪೀಟಾ ಬ್ಯಾಗ್ ಸಮೇತ ಹೋಗ್ತಾ ಇದಾರೆ. ಆಕ್ಚುಲಿ ಇದನ್ನ ನಾನು ಸೇಲ್ಗಂತ ತಂದಿಲ್ಲ, ಫ್ಲಿಪ್ಕಾರ್ಟ್ ಇಂದಾನೆ ನಾನು ತರಿಸಿರೋದು. ಬಟ್ ಪೀಟಾ ತಗೊಳ್ಳೋ ಟು ಬಿ ಆನ್ ಸೇಫರ್ ಕವರ್ ಸಮೇತ ತಗೊಂಡ್ ಹೋಗ್ತಾ ಇದಾರೆ ಇವತ್ತು. ಥ್ಯಾಂಕ್ ಯು ಸೊ ಮಚ್. ಹಾ, ನಂದು ನೋಡಿದಿರಲ್ವಾ? ಶೋಭಾ ಆಂಟಿ ಗೊತ್ತಾ? ಪ್ರಭಾ ಆಂಟಿ ಗೊತ್ತಾ? ನಮ್ಮ ಪ್ರಸಾದ್ ಅವ್ರ ಮೇಲೆ ಕೆಲಸ ಮಾಡ್ತಿದ್ರು. ಹಾ, ನಂದು ಇದಾದ್ಮೇಲೆ ಒಂದು ಬಿಲ್ಲಿಂಗ್ ಮಾಡ್ಕೊಡ್ತೀನಿ ಕಾಲಕ್ಕದು. ಅದಕ್ಕೆ ಇಲ್ಲೆಲ್ಲಾರ ಇದ್ರೆ ನಾನೇ ಕರ್ಕತ್ತಿದ್ದೆ. ಇನ್ನು ನಾವೆಲ್ಲ ಸೌಸ್ಬಿಟ್ವಿ. ಇವರೇ ನನ್ ಕುಕಿಂಗ್ ಎಲ್ಲ ಹೇಳ್ಕೊಡ್ತಿದ್ದಕ್ಕ ಅವಾಗ. ಸಾರಿ, ಇವತ್ ಎಷ್ಟೊಂದ್ ಜನಕ್ಕೆ ನಾನು ಮಧ್ಯಾಹ್ನ ಮೇಲ್ ಬಂದಿರೋರ್ಗೆ ಸ್ಟಾಕ್ ಇಲ್ಲ ಅಂತ ಹೇಳ್ಬಿಟ್ಟು ಕಳ್ಸಿದೀನಿ. 5:30 ತಿರ್ಗಾ ಹೋಗಿ ನಾನು ಚಿಕ್ಕಪೇಟೆಗೆ ತಿರ್ಗಾ ಸ್ಟಾಕ್ ಅಪ್ ಮಾಡ್ಸಿದೀನಿ. ಸೊ ಮಾಟಿ ಸ್ಟಾಕ್ ಅಪ್ ಆಗಿದೆ. ಇವತ್ ಯಾರ್ಯಾರಿಗಿಲ್ಲ ಅಂತ ಹೇಳಿದಿನೋ ಇಲ್ಲೇ ಹತ್ರದಲ್ಲಿ ಇರೋರು ತಿರ್ಗಾ ನಾಳೆ ಬರ್ಬೋದು ನೀವು. ಮಾಟಿ ಸ್ಟಾಕ್ ಅಪ್ ಆಗಿದೆ. ಮತ್ತೆ ಕ್ರಿಸ್ಟಲ್ ಇಯರಿಂಗ್ ಸ್ಟಾಕ್ ಅಪ್ ಮಾಡ್ಸಿದೀನಿ. ಮತ್ತೆ ಇದು ಮುತ್ತಿ ಇಯರಿಂಗ್ ಸ್ಟಾಕ್ ಅಪ್ ಆಗಿದೆ. ಅದ್ ಬಿಟ್ರೆ ಶಾರ್ಟ್ ಚೈನ್ ಸ್ಟಾಕ್ ಅಪ್ ಆಗಿದೆ. ಇದು ಟ್ರೆಡಿಷನಲ್ ವೇರ್ ಸ್ಟಾಕ್ ಅಪ್ ಆಗಿದೆ. ಆಮೇಲೆ ಸೈಡ್ ಬುಗಿಡೀಸ್ ಕೇಳಿದ್ರಿ ಬೆಳಿಗ್ಗೆ ಬಂದಿರೋರು. ಸೊ ನಾನು ಸ್ಟಾಕ್ ಇಲ್ಲ ಅಂತ ಹೇಳಿ ಕಳ್ಸಿದ್ದೆ. ಸೊ ಸೈಡ್ ಬುಗಿಡೀಸ್ ಇಲ್ಲೂ ಇದೆ ನೋಡಿ, ಅದನ್ನ ಹಾಕಿದೀನಿ ನಾನು ಇಲ್ಲಿ. ಸೈಡ್ ಬುಗಿಡೀಸ್ ಇದೆ. ಸೊ ಇವತ್ತು ಯಾರ್ಯಾರು ನಾನು ಇಲ್ಲ ಅಂತ ಹೇಳಿದಿನೋ ನಾಳೆ ಪ್ಲೀಸ್ ಹತ್ರದಲ್ಲಿರೋರು ಬಂದು ತಗೊಳ್ಳಿ. ನಂಗೆ ತುಂಬಾ ಬೇಜಾರಾಯ್ತು ಬಿಕಾಸ್ ನಾನು ಜಾಸ್ತಿ ಐಟಮ್ಸ್ ತರಿಸಿರ್ಲಿಲ್ಲ ಅಂತ. ಇವಾಗ ನೀವು ನೋಡಿ, ನೀವು ಸ್ಕ್ರೀನ್ ಶಾಟ್ ತಗೊಂಡು ನನ್ಗೆ ಕಳ್ಸಿಕೊಟ್ರು ನಾನು ನಿಮ್ಗೆ ಕೊರಿಯರ್ ಮಾಡ್ತೀನಿ. ಬಟ್ ಸ್ವಲ್ಪ ಬೇಗ ಮಾಡ್ಬೇಕು ಬಿಕಾಸ್ ನಾಳೆ ಈ ಸ್ಟಾಕ್ ಇರುತ್ತಾ ಇರಲ್ವಾ ನನಗೂ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇವರು ಕೋಮಲ ಅಂತ ಹೇಳಿ ಲಾಸ್ಟ್ ಟೈಮ್ ನನ್ನ ಮೇಳಲ್ಲಿ ತುಂಬಾ ಜನಕ್ಕೆ ಆಪ್ಷನ್ ಕೊಟ್ಟಿದ್ದೆ, ಯಾಕಂದ್ರೆ ಎದುರುಗಡೆ ಮನೆ ಖಾಲಿ ಇತ್ತು ಅಂತ ಹೇಳಿ. ಬಟ್ ಈ ಬ್ಯಾಂಗಲ್ಸ್ ಮಾತ್ರ ಈ ಸತಿ ಮಿಸ್ ಮಾಡ್ಲಕ್ ನಂಗೆ ಇಷ್ಟ ಆಗಿಲ್ಲ. ಯಾಕಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇವ್ರ ಹತ್ರ ತುಂಬಾ ಯುನೀಕ್ ಆಗಿ ಗ್ಲಾಸ್ ಕಲೆಕ್ಷನ್ ಇದೆ. ಇವ್ರು ಆಕ್ಚುಲಿ ರೆಗ್ಯುಲರ್ ಮಾರೋದು. ಸೊ ಮಂಜುನಾಥ್ ನಗರ್ ಫಸ್ಟ್ ಮೇನ್ ರೋಡ್ ಅಲ್ಲಿ ಇವ್ರ ಶಾಪ್ ಕೂಡ ಇದೆ. ಗಾಡಿ ಮೇಲೆ ಇಟ್ಕೊಂತಾರೆ, ಸಂಜೆ ಹೊತ್ತು ಸಿಗ್ತಾರೆ. ಸೊ ಇವ್ರ ಹತ್ರ ಬ್ಯಾಂಗಲ್ಸ್ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಅವ್ರ ಅವೈಲೇಬಲ್ ಬಂದು ಮಂಜುನಾಥ್ ನಗರ್ ಫಸ್ಟ್ ಮೇನ್ ರೋಡ್, ಈವ್ನಿಂಗ್ ಬಸವೇಶ್ ನಗರ್ ಪಕ್ಕ ಇದೆಯಲ್ಲ ಆ ಮಂಜುನಾಥ್ ನಗರ್. ಹೇಳಿ ನಿಮ್ ಬಳೆ ಬಗ್ಗೆ ನೀವ್ ಹೇಳಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಂದು ಕನಿಕಾ ಬ್ಯಾಂಗಲ್ಸ್ ಅಂತ ಹೇಳಿ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ನಾನು ಸಿಗ್ತೀನಿ. ನಾನು ಈಗ ನನ್ನ ಸೆನ್ಸೇಷನಲ್ ಆಗಿ ಹಿಟ್ ಆಗಿರೋ ಅಂಥದ್ದು ನನಗೆ ಜೆಲ್ಲಿ ಬ್ಯಾಂಗಲ್ಸ್ ಅಂತ ಹೇಳಿ. ಇದು ತುಂಬಾ ಕಲರ್ಸ್ ಅಲ್ಲಿ ಅವೈಲಬಲ್ ಇದೆ. 16 ಕಲರ್ಸ್ ಬಂದಿದೆ ಇದು. ಮತ್ತೆ ಈ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ. ಇದು ಎಲ್ಲ ಫುಲ್ ಡಿಸೈನ್ಸ್ ಎಲ್ಲ ಖಾಲಿ ಆಯ್ತು. ಜೊತೆಗೆ ಎಲ್ಲ ರೀಸ್ಟಾಕ್ ಮಾಡಿಸ್ತೀನಿ ನಾಳೆ. ನಿಮ್ಗೆ ನಾಳೆ ಏನಾದ್ರು ಸಿಕ್ಕಿದ್ರೆ ದಯವಿಟ್ಟು ಎಲ್ಲಾರ್ಗೂ ಬಂದು ಪರ್ಚೇಸ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ. ಸೊ ನಾಳೆ ಕೂಡ ಇವ್ರ ಮೇಳಲ್ಲಿ ಅವೈಲೇಬಲ್ ಇರ್ತಾರೆ. ಇವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನಂಗೆ ಪರ್ಸನಲಿ ಮೆಸೇಜ್ ಮಾಡಿದ್ರು ಕೂಡ ಮದ್ವೆಗೆ ಎಲ್ಲಾನು ಇವ್ರು ಬಲ್ಕ್ ಆರ್ಡರ್ಸ್ ಕೂಡ ತಗೋತಾರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೂ ತಗೋತಾರೆ. ಸೊ ಸಪೋರ್ಟ್ ಮಾಡಿ ವುಮನ್ ಎಂಟರ್ಪ್ರಿನರ್ಸ್ ನ. ನನ್ಗೆ ಇವ್ರದ್ದು ತುಂಬಾ ಸ್ಟಾಲ್ ಇಷ್ಟ ಆಯ್ತು, ಹಾಗಾಗಿ ಒಂದ್ ಚಿಕ್ಕ ಜಾಗಾರು ಅಲಾಟ್ ಮಾಡೋಣ ಅಂತ ಹೇಳಿ ಮಾಡಿದೀನಿ ಇವತ್ತು ನನ್ನ ಮೇಳಲ್ಲಿ. ಥ್ಯಾಂಕ್ ಯು ಮೇಡಮ್. ನನಗೆ ಶ್ರೀನಿಕಾ ಕಲೆಕ್ಷನ್ಸ್ ಅಂತ ಮಾಡ್ಕೊಟ್ಟಿರೋದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು. ನಂಗೆ ತುಂಬಾ ಆಪರ್ಚುನಿಟಿ, ನನಗೆ ತುಂಬಾ ಇದು ಕಾಂಟ್ಯಾಕ್ಟ್ಸ್ ಎಲ್ಲ ಸಿಕ್ತು. ನನಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು ಸೊ ಮಚ್. ಸೊ ಲಾಸ್ಟ್ ಟೈಮ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವ್ರು ಮಾಡಿದ್ದು ವಿಡಿಯೋನ ಪೀಟರ್ನ ಹೆಂಗೆ ಕವರ್ಗೆ ಹಾಕೋದು ಅಂತ, ಈ ಸತಿ ಅದನ್ನು ಸೇಲ್ ಮಾಡಂಗ್ ಆಗೋಯ್ತು ಮೇಳದಲ್ಲಿ. ನಾಲ್ಕು 5 6. ಸೊ ಹೋಲ್ ನೈಟ್ ಇವತ್ ಪೀಠದ ಕೆಲಸ ಆಗ್ಬೇಕು. ಬೆಳಗ್ಗೆಯಿಂದ 35 ಪೀಸಸ್ ಪೀಠ ಮಾಡ್ಸಿರೋದು. ಉಳ್ದಿರೋದೇ ಈಗ 3 4 5 6, ದೇವ್ರ ಕೂರ್ಸಿರೋದು 8. ಸೊ 35 8 ಅಂದ್ರೆ ನಾಳೆ ತಿರ್ಗಾ ನಮ್ಗೆ ಇನ್ನೊಂದು 25 to 30 ಬೇಕು. ಸೊ ಓವರ್ ನೈಟ್ ಎಲ್ಲ ವರ್ಕ್ ನಡೀತಾ ಇರುತ್ತೆ. ಕೆಲವೊಬ್ರು ಇದೇ ಕಸ್ಟಮೈಸೇಷನ್ ಕಲರ್ಸ್ ಬೇಕು ಅಂದ್ರು ಇವತ್ತು ತಗೊಂಡಿದೀನಿ, ನಾಳೆ ಕಸ್ಟಮೈಸೇಷನ್ ಕಲರ್ಸ್ ತಗೊಳಲ್ಲ. ಏನ್ ಫುಲ್ ಸ್ಟಾಕ್ ಇರುತ್ತೋ ಅದ್ರಲ್ಲೇ ಸೆಲೆಕ್ಟ್ ಮಾಡ್ಕೋಬೇಕು. ಪ್ಲೀಸ್ ಕೋಆಪರೇಟ್ ಮಾಡಿ. ಇವತ್ತಿನ ಮೇಳ ವೈಂಡ್ ಅಪ್ ಮಾಡೋ ಟೈಮ್ ಆಯ್ತು. ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗಿದ್ದು, ಈಗ್ಲೇ ಬಹುಶಃ ನಾವು ಕೂತ್ಕೊಂಡಿದ್ದು. ಮಧ್ಯಾಹ್ನ ಊಟ ಹೆಂಗ್ ತಿನ್ಸಿದ್ರೋ ಗೊತ್ತಿಲ್ಲ. ಶಿಲ್ಪ ಮೋಸ್ಟ್ಲಿ ಕಲ್ಸ್ಕೊ ಬಂದು ನಮಗ್ ಬಟ್ಲಕ್ ಸ್ಪೂನ್ ಹಾಕಿ ಕೊಟ್ಟಿದ್ಲು. ದೇಬಿ ಒಂದ್ಸತಿ ಟೀ ಕೊಟ್ಟಿದ್ಲು, ಇನ್ನೊಂದ್ಸತಿ ಟೀ ಕುಡಿದ್ವಿ. ನಿಂತ್ ಕಡೆನೆ ತಿಂದಿದ್ವಿ ಕುಡ್ದಿದ್ವಿ. ಇವತ್ತು ಟೀಮ್ ಅವರೆಲ್ಲ ಈಗ್ಲೇ ಕೂತಿರೋದ್ ನೋಡಿ ಎಲ್ಲಾರ್ಗು ಬೆನ್ ನೋವು. ಎಸ್ ಕಮ್ ನನ್ ಮಗಳು ಡ್ರೆಸ್ ಚೇಂಜ್ ಮಾಡ್ಕೊ ಬಂದ್ಬಿಟ್ಲು. ಲಿಟ್ರರಿ 8 ಗಂಟೆಗೆ ಮುಗಿಯೋದ್ರಿಂದ ನಮ್ಗೆ ಏನು ಅಂದ್ರೆ ಸ್ವಲ್ಪ ಬೇಗ ಮಲ್ಕೊಂಡು ಬೆಳಗ್ಗೆ ತಿರ್ಗಾ ಫ್ರೆಶ್ ಅಪ್ ಆಗಿ ಇದೇ ಎನರ್ಜಿಯಿಂದ ಎದ್ದು ಬರ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಚ್ ಅ ಹ್ಯೂಜ್ ರೆಸ್ಪಾನ್ಸ್. ತುಂಬಾ ಜನ ಕೇಳ್ತಿದ್ರು ಇನ್ನೊಂದ್ ಮೇಳ ಮಾಡ್ತೀರಾ ಅಂತ. ಇದೇ ತರ ರೆಸ್ಪಾನ್ಸ್ ನೀವು ಕೊಡ್ತೀರಾ ಅಂದ್ರೆ ಖಂಡಿತ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮುಂಚೆ ಆಗಸ್ಟ್ ಅಲ್ಲಿ ಇನ್ನೊಂದು ಮೇಳ ಮಾಡ್ತೀನಿ ನಾನು.
ಬನ್ನಿ ಎಲ್ಲಾರು, ನಿಮ್ಗೆ ಏನ್ ಬೇಕು ಶಿನಿಕಾ ಕ್ರಿಯೇಷನ್ಸ್ ಅಲ್ಲಿ ಎಕ್ಸಿಬಿಟ್ ಇರುತ್ತೆ, ಡಿಸ್ಪ್ಲೇ ಇರುತ್ತೆ, ಚೆಕ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಒನ್ ಅಂಡ್ ಆಲ್. ಇದೇ ತರ ನನ್ನ ಪೇಜ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.